ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 17ನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಸಂಜು, 2,000 ರೂಪಾಯಿ ಕೊಡೋ. ಒದ್ದೆ ಕೈಯನ್ನು ತಮ್ಮ ಸೆರಗಿಗೆ ಒರೆಸುತ್ತಾ ಬಂದು ಕೇಳಿದರು ವಿಜಯಮ್ಮ. 2,000 ರೂಪಾಯಿನಾ? ಯಾಕಮ್ಮ? ಅಚ್ಚರಿಯಿಂದ ಕೇಳಿದ ಸಂಜಯ್. ಅಲ್ಲ, ಬಸ್ರಿ ಹುಡುಗಿ ತವ್ರ ಮನೆಗೆ ಬಂದಿಯಾಳೆ, ಒಂದು ಸೀರೆನೋ ಅಥವಾ ಡ್ರೆಸ್ಸೋ ಕೊಟ್ಟು ಕಳ್ಸೋದು ಬೇಡನೋ? ಈಗಂತೂ ಕತ್ಲಾಗಿ ಹೋಗಿದೆ, ಅಂಗಡಿಗೆ ಹೋಗಿ ಅದನ್ನೆಲ್ಲ ತರೋಕ್ಕಾಗುತ್ತಾ? ಅಳಿಯಂದ್ರು ಬೇರೆ ನಾಳೆ ಬೆಳಗಿನ ಜಾವ 6 ಗಂಟೆಗೆ ಹೊರಡಬೇಕು ಅಂತಿದ್ದಾರೆ. ಅದಕ್ಕೆ ಕುಂಕುಮ ಕೊಡುವಾಗ ಒಂದಿಷ್ಟು ದುಡ್ಡು ಕೊಟ್ಬಿಟ್ರೆ ಅವಳಿಗೆ ಏನು ಬೇಕೋ ಅದು ತಗೋತಾಳೆ ಎಂದರು. ಅಲ್ಲಮ್ಮ, ಮೊನ್ನೆ ತಾನೇ ನೀನು ಅವ್ರ ಮನೆಗೆ ಹೋಗಿ ಸೀರೆ ಕೊಟ್ಟು ಬಂದಿದೀಯಾ, ಅದಷ್ಟೊಂದು ತಿಂಡಿ ಮಾಡ್ಕೊಂಡು ಬೇರೆ ಹೋಗಿದ್ದಿ. ಇವತ್ತು ಸುಕನ್ಯಾ ಅವ್ರ ಮನೆಯಲ್ಲೂ ಸೀರೆ ಕೊಟ್ಟಿದ್ದಾರೆ ಅಂತ ಹೇಳ್ತೀಯ, ಮತ್ತು ಯಾಕೆ ಈ ಫಾರ್ಮಾಲಿಟೀಸ್ ಎಲ್ಲ ಎಂದ ತುಸು ಬೇಸರದಿಂದ ಸಂಜಯ್. ಚೆನ್ನಾಗಿದೆಯಪ್ಪ ನೀನು ಹೇಳೋದು. ತವ್ರ ಮನೆಗೆ ಬಂದಿರೋ ಹೆಣ್ಮಕ್ಳನ್ನ ಹಾಗೆ ಬರಿಗೈಲಿ ಕಳಿಸ್ತಾರೇನೋ? ಹೆಣ್ಮಕ್ಳು ಕಣ್ಣೀರು ಹಾಕ್ಕೊಂಡು ನೊಂದ್ಕೊಂಡು ಹೋಗಬಾರ್ದು, ಅದು ತವರಿಗೆ ಶ್ರೇಯಸ್ಸಲ್ಲ ಎಂದರು ವಿಜಯಮ್ಮ. ನನ್ನ ಹತ್ರ ಅಷ್ಟೆಲ್ಲ ಇಲ್ಲಮ್ಮ, ತಿಂಗಳು ಕೊನೆ ಬೇರೆ, ಒಂದು 500 ರೂಪಾಯಿ ಇರ್ಬೋದು ಅಷ್ಟೇ ಎಂದ ಸಂಜಯನಿಗೆ. ಯಾವಾಗ ನೋಡಿದ್ರೂ ನಿನ್ನ ಹತ್ರ ದುಡ್ಡಿಲ್ಲ ಅಂತೀಯ, ಹೋಗಲಿ ಎಷ್ಟಿದೆಯೋ ಅಷ್ಟೇ ಕೊಡು ಎಂದರು ಬೇಸರದ ದನಿಯಲ್ಲಿ. 500 ತೆಗೆದು ಅಮ್ಮನ ಕೈಗೆ ಕೊಟ್ಟವನ ಪರ್ಸಿನಲ್ಲಿ ಇದ್ದ ಚಿಲ್ಲರೆ ಕಾಸು ಅವನನ್ನು ನೋಡಿ ಅಣಕಿಸುತ್ತಿದ್ದವು. ಅಷ್ಟರಲ್ಲೇ ರೂಮಿಗೆ ಬಂದಿದ್ದ ಸಂಕೇತ. ಇದೇನಮ್ಮ 500 ರೂಪಾಯಿ ಎಂದು ಕೇಳಿದ ತಾಯಿಯ ಕೈಲಿದ್ದ ದುಡ್ಡು ನೋಡಿ. ವಿಜಯಮ್ಮ ಅದನ್ನು ಸೆರಗಿನ ಮರಿಯಲ್ಲಿಟ್ಟುಕೊಂಡಾಗ ಸಂಜಯ್ ಸಾರಿಕಾಗೆ ಕುಂಕುಮದ ಜೊತೆ ಕೊಡೋಕೆ ಅಂತ 2,000 ರೂಪಾಯಿ ಕೇಳಿದ್ಲು ಅಮ್ಮ. ನನ್ನ ಹತ್ರ ಅಷ್ಟಿರಲಿಲ್ಲ, 500 ರೂಪಾಯಿ ಕೊಟ್ಟೆ ಎಂದ ಸಂಜಯ್. ಇದೇನಮ್ಮ ಇದು, ಕುಂಕುಮದ ಜೊತೆ ದುಡ್ಡು ಕೊಡೋ ಹೊಸ ಸಂಪ್ರದಾಯ? ಅಚ್ಚರಿಯಿಂದ ಕೇಳಿದ ಸಂಕೇತ. ತರಲೆ, ನಿನಗೇನು ಸಂಪ್ರದಾಯ ಶಾಸ್ತ್ರ ಎಲ್ಲ ಗೊತ್ತಾಗಿದೆಯಾ? ತವರಿಗೆ ಬಂದಿರೋ ಹೆಣ್ಮಕ್ಳನ್ನ ಬರೀ ಕೈಲಿ ಕಳಿಸ್ಬಾರ್ದು, ಅದಕ್ಕೆ ಇದು ಎಂದರು ವಿಜಯಮ್ಮ. ಹೌದಾ, ಎಲ್ಲ ಹೆಣ್ಮಕ್ಳಿಗೂ ಹಾಗೇನಾ? ಸಂಕೇತ್ ಮತ್ತೆ ಕೇಳಿದಾಗ, ಹ್ಞೂ ಮತ್ತೆ ತವರಿಗೆ ಬರೋ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ನಾಳೆ ನಿನ್ನ ಹೆಂಡ್ತಿಗೂ ಅಷ್ಟೇ, ತವ್ರ ಮನೆಗೆ ಹೋದಾಗ ಕುಂಕುಮದ ಜೊತೆ ಬರೀ ಕೈಲಿ ಕಳಿಸಲ್ಲ ಎಂದರು ಅವನ ತಲೆಕೂದಲನ್ನು ಕೆದರುತ್ತಾ. ಮತ್ತು ಪ್ರೇಮ ಅತ್ತೆ ಬಂದಾಗ ಯಾವತ್ತೂ ಈ ಥರ ಕೊಟ್ಟಿದ್ದು ನೋಡೇ ಇಲ್ಲ ನಾನು. ಅವ್ರಿಗೂ ಈ ಮನೆ ತವ್ರ ಮನೆ ತಾನೇ. ಇನ್ನೂ ನಾನು ಚಿಕ್ಕವನಾಗಿದ್ದಾಗ ನೆನಪಿದೆ ನನಗೆ, ಅಪ್ಪ ಇದ್ದಾಗ ಅವ್ರು ಒಂದು ಸಾರಿ ಪ್ರೇಮತ್ತೆಗೆ 50 ರೂಪಾಯಿ ಕೊಟ್ಟರು ಅಂತ ನೀನು ಅಪ್ಪನ ಜೊತೆ ಎಷ್ಟು ಜಗಳ ಆಡಿದ್ದೆ ಎಂದು ಬಿಟ್ಟ ಸಂಕೇತ. ಸಾಕು ಸುಮ್ಮನಿರು, ಏನೇನೋ ಹೇಳಬೇಡ, ನಿಂಗೆ ಮಹಾ ಎಲ್ಲ ನೆನಪಿರುತ್ತೆ ಎಂದು ಹೇಳುತ್ತಾ ಮಗನ ಕಡೆ ಕೆಂಗಣ್ಣು ಬೀರುತ್ತಾ ಅಲ್ಲಿಂದ ಹೊರಟು ಹೋದರು ವಿಜಯಮ್ಮ. ಸಂಜಯ್ ಅಚ್ಚರಿಯಿಂದ ತಮ್ಮನ ಕಡೆ ನೋಡಿದ. ಏನಣ್ಣ ನೀನು, ಅಮ್ಮ ಹೇಳ್ದಕ್ಕೆಲ್ಲ ಹ್ಞೂ ಅಂತೀಯಲ್ಲ, ಇದ್ದ 500 ರೂಪಾಯಿನೂ ಅಮ್ಮನ ಕೈಲಿ ಕೊಟ್ಬಿಟ್ಟಿಯಲ್ಲ, ನಾಳೆಯಿಂದ ನಿನ್ನ ಖರ್ಚಿಗೆ ಏನು ಮಾಡ್ತೀಯಾ? ಸಂಕೇತ ಕೇಳಿದಾಗ ಸಂಜಯ್ ಸುಮ್ಮನೆ ಸುಳ್ಳು ನೋಡುತ್ತಾ ಮಲಗಿದ. ಈಗಾಗಲೇ ಒಂದು ಸಾರಿ ಪೆಟ್ಟು ತಿಂದಿದೀಯಾ, ಆದರೂ ಯಾಕೆ ಹೀಗೆ ನೀನು ಎಂದ ತಮ್ಮನ ಮಾತಿಗೆ ಏನೂ ಉತ್ತರ ನೀಡದೆ ನಿಡಿದಾದ ಉಸಿರು ಹೊರದಬ್ಬಿದ. ತನ್ನ ಯಾವುದೇ ಮಾತಿಗೂ ಅಣ್ಣ ಉತ್ತರಿಸದೇ ಇದ್ದಾಗ ಸಂಕೇತ್ ಅವನ ರೂಮಿನಿಂದ ಹೊರಗೆ ಹೊರಟ. ರೂಮಿನ ಬಾಗಿಲಲ್ಲಿ ನಿಂತವನು ಮತ್ತೆ ಹಿಂತಿರುಗಿ ಬಂದು, ಅತ್ತಿಗೇನು ಹುಡ್ಕೋ ಪ್ರಯತ್ನ ಮಾಡ್ತಾನೆ ಇಲ್ವಲ್ಲ ಅಣ್ಣ ನೀನು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ಒಂದು ಮಾತು ಹೇಳ್ತೀನಿ. ರಕ್ತ ಸಂಬಂಧ ಅನ್ನೋದು ಇಲ್ಲದೇ ಇದ್ರೂ ನಮಗಾಗಿ ಮಿಡಿಯೋ ಜೀವ ಅಂದರೆ ಅದು ಹೆಂಡತಿ. ಅದರಲ್ಲೂ ಅತ್ತಿಗೆ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರು. ಆದರೆ ಅವ್ರಿಗೆ ಸರಿಯಾದ ಸಂಗಾತಿ ಆಗಲಿಲ್ಲ ಅಣ್ಣ ನೀನು. ಇನ್ಮೇಲಾದರೂ ಅತ್ತಿಗೇನು ಹುಡ್ಕೋ ಪ್ರಯತ್ನ ಮಾಡು ಎಂದು ಹೇಳಿ ತನ್ನ ಕೋಣೆಯ ಕಡೆ ನಡೆದ. ಸೂರನ್ನೇ ನಿಟ್ಟಿಸಿ ನೋಡುತ್ತಾ ಕುಳಿತವನ ಕಣ್ಣಿಂದ ಹೊರಬಂದ ನೀರು ದಿಂಬನ್ನು ತೋಯಿಸಿತ್ತು. ಪಕ್ಕದಲ್ಲೇ ಇದ್ದ ಟೇಬಲ್ ಮೇಲಿಂದ ತನ್ನ ಪರ್ಸ್ ತೆಗೆದ. ಹಸುಗೂಸನ್ನು ಎತ್ತಿಕೊಂಡಿದ್ದ ಸ್ವಾತಿಯ ಫೋಟೋ ನೋಡಿ ಪ್ರೀತಿಯಿಂದ ತುಟಿತಾಗಿಸಿದ. ಅದನ್ನು ತನ್ನ ಎದೆಯ ಮೇಲೆ ಭದ್ರವಾಗಿ ಹಿಡಿದುಕೊಂಡ. ಸಾರಿ ಸ್ವಾತಿ, ಸಂಕೇತ್ ಹೇಳಿದ್ದು ಸರಿಯಾಗಿದೆ, ನಾನು ನಿನಗೆ ಸರಿಯಾದ ಸಂಗಾತಿ ಆಗಲಿಲ್ಲ ಎಂದವನ ಕಣ್ಣ ಮುಂದೆ ಮನೆ ಬಿಟ್ಟು ಹೋಗುವಾಗ ಕಣ್ಣೀರು ಸುರಿಸುತ್ತಾ ಹೊಸ್ತಿಲು ದಾಟಿದ ಸ್ವಾತಿಯ ಮುಖವೇ ಕುಣಿಯುತ್ತಿತ್ತು. ಈಗ ನಿಂಗೆ 5ನೇ ತಿಂಗಳು ನಡೀತಾ ಇದೆ ತಾನೆ, 7ನೇ ತಿಂಗಳಿಗೆ ಇಲ್ಲಿಗೆ ಬಂದುಬಿಡು. ಹೆರಿಗೆ ಆದಮೇಲೆ
ಮಗುಗೆ 9 ತಿಂಗಳಾಗೋವರೆಗೂ ನೀನು ಇಲ್ಲೇ ಇರಬೇಕು. ವಿಜಯಮ್ಮ ಮಗಳ ಮುಂದಲೇನೆ ಸವರುತ್ತಾ ಪ್ರೀತಿಯಿಂದ ಹೇಳಿದರು. ಅಷ್ಟೆಲ್ಲ ದಿನ ಬೇಡಮ್ಮ, ಹೆರಿಗೆ ಆಗೋಕ್ಕೂ 1 ವಾರ ಮುಂಚೆ ಬರ್ತೀನಿ. ಹೆರಿಗೆ ಆದಮೇಲೆ 3 ತಿಂಗಳಿರ್ತೀನಿ. ಇದೇನು ಮೊದಲನೇ ಹೆರಿಗೆ ಅಲ್ವಲ್ಲ ಎಂದಳು ಸಾರಿಕಾ. ಅಯ್ಯೋ, ಆ ಎಳೆ ಬೊಮ್ಟೆನ ಹಿಡ್ಕೊಂಡು ಮನೆ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಕಣೆ. ಸ್ವಲ್ಪ ಮಗು ಕೈ ಬಿಡೋ ಹಾಗಾಗಲಿ, ಆಮೇಲೆ ಹೋಗುವಿಂತೆ ಎಂದರು ಅಕ್ಕರೆಯಿಂದ. ಅಯ್ಯೋ, ನನಗ್ಯಾಕೆ ತೊಂದರೆ ಆಗುತ್ತೆ? ಅಲ್ಲೂ ಮನೆ ತುಂಬ ಜನ ಇದ್ದಾರೆ. ಹಂಗೆ ನೋಡಿದ್ರೆ 2ನೇ ಬಾಣಂತನ ಅತ್ತೆ ಮನೆಯವರೇ ಮಾಡಬೇಕು. ಹೆಂಗೂ ನೀನು ಮಾಡ್ತೀನಿ ಅಂತಿದೆಯಲ್ಲ, ಅದಕ್ಕೆ ನಾನು ಬರ್ತೀನಿ ಹಿಂದೆ ಎಂದು ಜೋರಾಗಿ ಹೇಳಿದವಳು ಪಿಸು ಮಾತಿನಲ್ಲಿ, ನಮ್ಮ ಅತ್ತೆ ವಾರ್ಗಿತ್ತಿಗೂ ಸ್ವಲ್ಪ ಕೆಲಸ ಕೊಡೋಣ ಬಿಡು, ನೀನೇನು ಯೋಚನೆ ಮಾಡಬೇಡ. ಮಗುಗೆ 9 ತಿಂಗಳು ಆಗೋವರೆಗೂ ಕುಡಿದು ನೀರು ಅಲ್ಲಾಡ್ದಿರೋ ಹಾಗೆ ಬಾಣಂತನ ಮಾಡಿಸ್ಕೊಳ್ತೀನಿ ಎಂದಳು. ಸರಿನಮ್ಮ, ನಿನಗೆ ಹೆಂಗೆ ಅನುಕೂಲನೋ ಹಂಗೆ ಮಾಡು. ಏನೇ ಸಹಾಯ ಬೇಕಿದ್ರೂ ನಂಗೊಂದು ಫೋನ್ ಮಾಡು ಅಷ್ಟೇ ಎಂದರು ವಿಜಯಮ್ಮ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ನಿಮ್ಮ ಮಗಳನ್ನ ಚೆನ್ನಾಗಿಯೇ ನೋಡ್ಕೊಳ್ತಾ ಇದ್ದೀವಿ. ಈಗಾಗಲೇ ಮೇಡಮ್ ಅವ್ರು ಮಾರಾಣಿ ಆಗಿಬಿಟ್ಟಿದ್ದಾರೆ, ಕೂತಲ್ಲಿಂದ ಎದ್ದು ಅಲ್ಲಾಡಲ್ಲ ಅಂತಾರೆ ಎನ್ನುತ್ತಾ ಮಗಳನ್ನು ಛೇಡಿಸಿದ ಅಳಿಯನನ್ನು ನಗುತ್ತಾ ನೋಡಿದ ವಿಜಯಮ್ಮ, ನನ್ನ ಮಗಳು ಪುಣ್ಯ ಮಾಡಿದ್ಲು ನಿಮ್ಮಂಥ ಗಂಡನ ಪಡೆಯೋಕೆ ಎಂದರು ತೃಪ್ತಿಯಿಂದ. ಅದೇ ಅಂದ್ಕೊಂಡೆ ಭಾವ, ಮಾರಾಣಿಗೆ ನಿಂತಲ್ಲಿ ನೀರು ಕೂತಲ್ ಮಣೆ ಅನ್ನೋ ಹಾಗೆ ಸೇವೆ ನಡೀತಾ ಇದೆ ಅಂತ. ಹೋದ ಸರಿ ಬಂದಾಗ ಆನೆ ಮರೆ ಥರ ಇದ್ದವಳು ಈ ಗುಜ್ಜಾನೆ ಥರನೇ ಆಗ್ಬಿಟ್ಟಿದ್ದಾಳೆ ನೋಡಿ. ಅವಳು ಸೋಫಾ ಮೇಲೆ ಕೂತ್ರೆ ಬೇರೆ ಇನ್ಯಾರೂ ಕೂರೋದಕ್ಕೆ ಆಗಲ್ಲ. ಸಾರಿಕಾಳನ್ನು ನೋಡಿ ಅಣಕಿಸಿದ ಸಂಕೇತ. ಅವನ ಮಾತಿಗೆ ಅಲ್ಲಿದ್ದ ಎಲ್ಲರೂ ನಕ್ಕರು. ಥೋ, ಏನು ಕೆಟ್ಟ ಹುಡುಗನ ನೀನು, ಬಸ್ರಿ ಹುಡುಗಿಗೆ ದೃಷ್ಟಿ ಆಗಲ್ವ ಹೀಗೆಲ್ಲ ಅಂದರೆ ಎಂದವರೇ ಅಡುಗೆ ಮನೆಗೆ ಹೋಗಿ ಮುಷ್ಟಿಯಲ್ಲಿ ಒಂದಿಷ್ಟು ಕಲ್ಲುಪ್ಪು ತಂದು, ಸಾರಿಕಾ ಸರಿಯಾಗಿ ಕುತ್ಕೊಳ್ಳಮ್ಮ ಎಂದು ಹೇಳಿ, ನಾಯಿ ದೃಷ್ಟಿ, ನರಿ ದೃಷ್ಟಿ, ಕಾಳಿ ದೃಷ್ಟಿ, ಬೋಳಿ ದೃಷ್ಟಿ, ರಂಗನ ದೃಷ್ಟಿ, ಮಂಗನ ದೃಷ್ಟಿ, ಎಲ್ಲ ದೃಷ್ಟಿ ಹಾಳಾಗಿ ಹೋಗಲಿ ಎಂದು ಹೇಳಿ 3 ಸಾರಿ ಥೂಥು ಎನಿಸಿ ಹೊರಗೆ ತೆಗೆದುಕೊಂಡು ಹೋದರು. ಸರಿಯಮ್ಮ, ನಾವಿನ್ನು ಹೊರಡ್ತೀವಿ ಎಂದಾಗ, ಇರಮ್ಮ ಕುಂಕುಮ ಇಟ್ಕೊಂಡು ಹೋಗು ಎಂದು ಹೇಳಿ, ಸಾನು ದೇವ್ರ ಮುಂದೆ ಎಲೆಡ್ಕೆ ಜೋಡಿಸಿಟ್ಟಿದ್ದೀನಿ, ನಿನ್ನ ಅಕ್ಕಂಗೆ ಕೊಡು ಎಂದರು. ತಟ್ಟೆಯಲ್ಲಿ ಒಂದಿಷ್ಟು ಹಣ್ಣು, ಸೀರೆ, ಶರ್ಟ್ ಪೀಸ್, ದುಡ್ಡು ಎಲ್ಲ ಜೋಡಿಸಿ ಇಟ್ಟಿದ್ದರು ವಿಜಯಮ್ಮ. ಅಯ್ಯೋ ಅತ್ತೆ, ಮತ್ತಿದೆಲ್ಲ ಯಾಕೆ ಕೊಡ್ತಾ ಇದ್ದೀರಾ? ನೆನ್ನೆ ಸಂಕೇತನ ಮಾವನ ಮನೆಯಲ್ಲೇ ಸೀರೆ ಶರ್ಟು ಎಲ್ಲ ಕೊಟ್ಟಿದ್ದಾರಲ್ಲ ಎಂದ ಅಳಿಯ ಮುಜುಗರದಿಂದ. ಇರಲಿ, ಸಾರಿಕಾನ್ ತಮ್ಮನ ಮದುವೆ ನಿಶ್ಚಯ ಆಗಿದ್ದಕ್ಕೆ ಅಕ್ಕಂಗೆ ತವ್ರ ಮನೆ ಉಡುಗೊರೆ ಕೊಡೋದು ಬೇಡವೇ ಎಂದರು ವಿಜಯಮ್ಮ ನಗುತ್ತಾ. ದೇವರಿಗೆ ವಿಜಯಮ್ಮನವರಿಗೆ ನಮಸ್ಕಾರ ಮಾಡಿ ದಂಪತಿಗಳು ಅಲ್ಲಿಂದ ಹೊರಟರು. ಅವರು ಹೊರಟ ಮೇಲೆ ವಿಜಯಮ್ಮ ಅಡುಗೆ ಮನೆ ಕಡೆ ನಡೆದರೆ ಸಾನ್ನಿಧ್ಯ, ಸಂಜಯ್ ತಮ್ಮ ತಮ್ಮ ರೂಮಿಗೆ ನಡೆದಿದ್ದರು. ಸಂಕೇತ ವಿಜಯಮ್ಮನವರನ್ನು ಹಿಂಬಾಲಿಸಿ ಅಡುಗೆ ಮನೆಗೆ ನಡೆದಿದ್ದ. ಅಮ್ಮ, ನೀನು ಈಗ ಸಾರಿಗೆ ಕೊಟ್ಟಿದ್ದು ಸುಕನ್ಯಾ ಅವ್ರ ಮನೇಲಿ ಅಣ್ಣ ಮತ್ತು ಅತ್ತಿಗೆಗೆ ಅಂತ ಕೊಟ್ಟಿದ್ದು ಸೀರೆ ಶರ್ಟು ತಾನೆ? ಮೆತ್ತಗಿನ ದನಿಯಲ್ಲಿ ಕೇಳಿದರೂ ದನಿಯಲ್ಲಿ ಕಠಿಣತೆ ಇತ್ತು. ಹೌದು ಕಣೋ, ಅದೇನೆ ಎಂದರು ವಿಜಯಮ್ಮ ಆರಾಮಾಗಿ. ಅಲ್ಲಮ್ಮ, ಅದನ್ನು ಅಣ್ಣಂಗೆ ಕೊಡಬೇಕಾಗಿತ್ತು ತಾನೆ, ಸಾರಿಕಾಗೆ ಯಾಕೆ ಕೊಟ್ಟೆ? ಸಾರಿಕಾಗೆ ನಿನ್ನೆ ಅವ್ರ ಮನೇಲಿ ಕೊಟ್ಟಿದ್ರಲ್ಲ ಎಂದ. ಅಯ್ಯ, ನಿಮ್ಮಣ್ಣ ಅದನ್ನು ತೊಗೊಂಡು ಏನು ಮಾಡ್ತಾನೋ ಎನ್ನುತ್ತಾ ತಮ್ಮ ಕೆಲಸದ ಕಡೆ ಗಮನ ಕೊಟ್ಟರು. ಏನು ಮಾಡ್ತಾನೆ ಅಂದರೆ ಏನರ್ಥನಮ್ಮ? ಶರ್ಟ್ ಅವನು ಹಾಕ್ಕೊಳ್ತಿದ್ದ, ಸೀರೆ ಅತ್ತಿಗೆಗೆ ಅಂತ ತೆಗೆದಿಡ್ತಿದ್ದ ಎಂದ ಸಿಟ್ಟಿನಿಂದ. ನಿಮ್ಮಣ್ಣ ಅಷ್ಟು ಒಳ್ಳೆ ಬಟ್ಟೆ ಎಲ್ಲಿ ಹಾಕ್ತಾನೋ? ಅವನು ಅಷ್ಟು ಬೆಲೆ ಬಾಳೋದು ಬ್ರ್ಯಾಂಡೆಡ್ಡು ಅಂಥದ್ದೆಲ್ಲ ಹಾಕಲ್ಲ. ಅವನು ಹೋಗೋದು ಆಫೀಸಿಗೆ ಬಿಟ್ಟರೆ ದೇವ್ರ ಗುಡಿಗೆ. ಅಷ್ಟು ಬಟ್ಟೆ ಅವನಿಗೆ ಯಾಕೆ ಎಂದವರು. ಮತ್ತು ಸೀರೆ, ಗಂಡನ ಬಿಟ್ಟು ಓಡೋದೊಳಗೆ ಸೀರೆ ಬೇರೆ ಕೇಡು. ಅವಳೇನೋ ಇನ್ನೂ ನಿಮ್ಮ ಅತ್ತಿಗೆ ಹಾಗೆ ಉಳಿದಿದ್ದಾಳೋ ಅಥವಾ ಬೇರೆ ಯಾರನ್ನಾದರೂ ಕಟ್ಕೊಂಡಿದ್ದಾಳೋ ಯಾರಿಗೆ ಗೊತ್ತು ಎಂದರು ಉಡಾಫೆಯಾಗಿ. ಅಮ್ಮ, ತುಸು ಜೋರಾಗೇ ಚೀರಿದ ಸಂಕೇತ್. ಅಣ್ಣ ಮನೇಲೇ ಇದ್ದಾನೆ, ಅವನ ಕಿವಿಗೇನಾದರೂ ಈ ಮಾತು ಬಿದ್ದರೆ ಛೇ ಎಂದು ಮುಂದೇನೂ ಮಾತನಾಡದೆ ನಿಂತ. ವಿಜಯಮ್ಮ ಅವನ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ಕಾಫಿ ಬೆರೆಸತೊಡಗಿದರು. ಅಡಿಗೆ ಮನೆಗೆ ಕಾಫಿ ಕೇಳಲು ಬಂದ ಸಂಜಯನಿಗೆ ಅಮ್ಮ ಮತ್ತು ತಮ್ಮ ಇಬ್ಬರೂ ಆಡಿದ ಅಷ್ಟೂ ಮಾತು ಕೇಳಿತ್ತು. ತನ್ನ ತಾಯಿ ತನ್ನ ಹೆಂಡತಿಯ ಬಗ್ಗೆ ಆಡಿದ ಕೀಳು ಮಾತುಗಳು ಕಾದ ಸೀಸೆಯಂತೆ ಕಿವಿಗೆ ಬಿದ್ದು ಹೃದಯವನ್ನು ಚೂರು ಚೂರು ಮಾಡಿತ್ತು. ಒಂದೂ ಮಾತನಾಡದೆ ತನ್ನ ಕೋಣೆಗೆ ಹೋಗಿಬಿಟ್ಟ ಸಂಜಯ್. ತನ್ನ ಹಿನ್ನೆಲೆ ಬಗ್ಗೆ ಏನೂ ತಿಳಿಯದ ವತ್ಸಲ ಸಿರಿ ಅಪ್ಪ ಅಮ್ಮನ ಪ್ರೀತಿ ಪಡೆಯೋದಷ್ಟದಲ್ಲದೆ ವಿದೇಶದಲ್ಲೂ ಇರಬಹುದು ಎಂದು ಹೇಳಿದಾಗ ಸ್ವಾತಿಗೆ ಅಚ್ಚರಿಯಾಯಿತು.
ನಾನು ಹೇಗೆ ವಿದೇಶಕ್ಕೆ ಹೋಗೋದಕ್ಕೆ ಸಾಧ್ಯ ಎಂದು ಯೋಚಿಸುತ್ತಾ, ಓ, ವಿದೇಶದಲ್ಲಿ ಇವ್ರ ಕಂಪ್ನಿ ಏನಾದರೂ ಇರ್ಬೋದು, ಮೋಸ್ಟ್ಲಿ ಅಲ್ಲಿಗೆ ಹೋಗೋಕ್ಕೆ ಹೇಳ್ಬೋದು. ಅಂಥ ಅವಕಾಶ ಸಿಕ್ಕಿದ್ರೆ ಒಳ್ಳೆಯದೇ, ಎಲ್ಲರಿಂದ ದೂರವಾಗಿ ಹೋಗ್ಬಿಡ್ಬೋದು ಎಂದು ಮನದಲ್ಲೇ ಯೋಚಿಸಿದ ಸ್ವಾತಿ, ಹೇಳಿಮ್ಮ ಎಂದಳು. ನನ್ನ ಮಗಳು ಶರದಿ, ಅಳಿಯ ವಿಕಾಸ್ ಇಬ್ಬರೂ ಇಂಜಿನಿಯರ್ಸು. ಬೇಕಾದಷ್ಟು ದುಡ್ಡಿದೆ. ಇರೋದು US ಅಲ್ಲಿ. ಅಲ್ಲೇ ಸ್ವಂತ ಮನೆ, ಕಾರು, ಕಂಪ್ನಿ ಎಲ್ಲ ಇದೆ. ಅವ್ರ ಮನೇಲಿ ಲಕ್ಷ್ಮಿ ಕಾಲು ಮುರ್ಕೊಂಡು ಬಿದ್ದಿದ್ದಾಳೆ. ಆದರೆ ಮಕ್ಕಳಿಲ್ಲ. ನೀನು ಗಟ್ಟಿ ಮನಸ್ಸು ಮಾಡಿ ನಿನ್ನ ಮಗಳು ಸಿರಿನ ಅವ್ರಿಗೆ ದತ್ತು ಕೊಟ್ಬಿಟ್ರೆ ಎಂದವರ ಮಾತು ಕೇಳಿ ಬೆಚ್ಚಿದಳು ಸ್ವಾತಿ. ಅಮ್ಮ, ಏನು ಹೇಳ್ತಾ ಇದ್ದೀರಾ ನೀವು? ನಾನು ಸಿರಿನ ದತ್ತು ಕೊಡೋದಾ ಎನ್ನುತ್ತಿದ್ದವಳಿಗೆ, ನನ್ನ ಮಾತು ಪೂರ್ತಿ ಕೇಳು ಸ್ವಾತಿ. ನೋಡು, ನಿನ್ನ ಜೊತೆ ಇದ್ದರೆ ಮಗು ಅಪ್ಪ ಇಲ್ಲದೆ ಬೆಳಿಬೇಕಾಗತ್ತೆ. ಮಗುಗೆ, ಅದರಲ್ಲೂ ಹೆಣ್ಣು ಮಗುಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲದೇ ಬೆಳೆಯೋದು ಎಷ್ಟು ಕಷ್ಟ ಅಂತ ನಿಂಗೆ ಈಗಾಗಲೇ ಗೊತ್ತಾಗಿರ್ಬೋದು ಎಂದರು. ಅಲ್ಲಮ್ಮ, ನನ್ನ ಮಾತು ಕೇಳಿ ಎನ್ನುತ್ತಿದ್ದವಳಿಗೆ ಮಾತು ಮುಂದುವರಿಸಲು ಬಿಡದೆ, ನೋಡು, ನಾನು ಎಲ್ಲ ಯೋಚನೆ ಮಾಡೇ ಹೇಳ್ತಾ ಇದ್ದೀನಿ. ಇದರಲ್ಲಿ ನಿನ್ನ ಭವಿಷ್ಯ ಕೂಡ ಬೆಳಗುತ್ತೆ. ನೀನೇನು ಯೋಚನೆ ಮಾಡಬೇಡ. ಮಗುನ ನನ್ನ ಮಗಳಿಗೆ ದತ್ತು ಕೊಟ್ಬಿಡು. ನಮ್ಮೂರ ಕಡೆ ಸೂರಪ್ಪ ಅಂತ ಒಬ್ಬರಿದ್ದಾರೆ. ಪಾಪ ಹೆಂಡತಿ ಇಲ್ಲ, ಈಗೊಂದೆರಡು ವರ್ಷದ ಕೆಳಗೆ ತೀರ್ಕೊಂಡ್ಬಿಟ್ರು. ಅದಾದಮೇಲೆ ಅವ್ರ ಮಗಳು ಮದುವೆ ಮಾಡಿದ್ರು. ಅದಾದಮೇಲೆ ಅವರು ಒಂಟಿ. ಅವ್ರ ಜೊತೆ ನಾನೇ ನಿಂತು ಮದುವೆ ಮಾಡ್ತೀನಿ. ನಮ್ಮ ಮಗಳ ರೀತಿ ಕನ್ಯಾದಾನ ಮಾಡಿಕೊಡ್ತೀನಿ. ಹೊಸ ಜಾಗ, ಹೊಸ ಸಂಬಂಧ, ಹಳೆದನ್ನೆಲ್ಲ ಮರೆತು ಒಳ್ಳೆ ಬಾಳ್ಬೋದು. ನಿನ್ನ ಹೆಸರಿಗಂಟಿರೋ ಕಳಂಕ ಎಲ್ಲ ತೊಳೆದು ಹೋಗುತ್ತೆ ಎಂದರು. ಸ್ವಾತಿಯ ಮನ ಕುದಿಯುತ್ತಿದ್ದರೂ ಹೊರಗೆ ಶಾಂತವಾಗಿಯೇ, ಆ ಸೂರಪ್ಪ ನನ್ನ ಮಗಳನ್ನು ಒಪ್ಕೊಳ್ಳೋದಿಲ್ವಾ ಎಂದಳು. ಅವನಿಗೆ ನಿನಗೆ ಮಗಳಿರೋ ವಿಷಯ ಹೇಳೋದೇ ಬೇಡ. ಹೇಗಿದ್ದರೂ ಸಿರಿನ ದತ್ತು ಕೊಟ್ಬಿಡ್ತೀಯಲ್ಲ ಎಂದರು. ಸ್ವಾತಿ ತನ್ನ ಮಾತಿಗೆ ಒಪ್ಪೇ ಬಿಟ್ಟಳು ಎನ್ನುವ ಸಂತಸ ಅವರ ಮಾತಲ್ಲಿತ್ತು. ಓ, ಆದರೆ ಸಿರಿನ ದತ್ತು ಕೊಡೋಕೆ ಅವಳ ಅಪ್ಪನ ಒಪ್ಪಿಗೆನೂ ಬೇಕಲ್ಲ ಎಂದಳು ಸ್ವಾತಿ. ಅಪ್ಪನ? ಸಿರಿಗೆ ಅಪ್ಪ? ಅಪ್ರತಿಭರಾಗಿ ನುಡಿದರು ವತ್ಸಲ. ನಿಮ್ಮ ಮಗಳಿಗೊಂದು ಮಗು ಬೇಕು, ಅದಕ್ಕೋಸ್ಕರ ನನ್ನ ಮೇಲೆ ಇಷ್ಟೊಂದು ವಾತ್ಸಲ್ಯದ ಹೊಳೆ ಹರಿಸಿದ್ರಿ ಅಲ್ವಾ ಎನ್ನುತ್ತಾ ತುಟಿ ಕೊಂಕಿಸಿ ನಕ್ಕಳು ಸ್ವಾತಿ. ಒಂಟಿ ಹೆಣ್ಣು, ಗಂಡು ದಿಕ್ಕಿಲ್ಲದೆ ಇರೋ ಮನೆ, ಅಪ್ಪ ಅಮ್ಮ ಯಾರೂ ಇಲ್ಲದೆ ಇರೋ ಬೇವರ್ಸಿ ನಾನು ಅಂದ್ಕೊಂಡು ನಿಮಗೆ ನೀವೇ ತೀರ್ಮಾನ ಮಾಡ್ಕೊಂಡ್ಬಿಟ್ರಾ? ಆ ಅಮ್ಮ ಮಗಳು ಇಬ್ಬರೇ ಇದ್ದೀವಿ ಅಂದ ತಕ್ಷಣ ನಾನು ನಡತೆಗಿಟ್ಟೋಳಕ್ಕೆ ಕಾಣಿಸ್ಬಿಟ್ಟೆ ನಿಮಗೆ. ಯಾರು ಹೇಳಿದ್ ನಿಮಗೆ ಸಿರಿಗೆ ಅಪ್ಪ ಇಲ್ಲ ಅಂತ ಎಂದವಳೆ ಸೀದಾ ರೂಮಿಗೆ ಹೋಗಿ ಸಿರಿಯ ಮೊದಲನೇ ವರ್ಷದ ಹುಟ್ಟುಹಬ್ಬದಲ್ಲಿ ಸಂಜಯ್ ಜೊತೆ ತಾನು ಸಿರಿ ಜೊತೆ ಕೇಕ್ ಕಟ್ ಮಾಡುತ್ತಿದ್ದ ಫೋಟೋವನ್ನು ತಂದು ತೋರಿಸಿದಳು. ಇಷ್ಟು ಸಾಕಲ್ಲ ಸಿರಿಗೆ ಅಪ್ಪ ಇದ್ದಾರೆ ಅಂತ ತೋರಿಸೋಕೆ? ಅಥವಾ ಬರ್ತ್ ಸರ್ಟಿಫಿಕೇಟ್ ಬೇಕಾ? ಬೇಕು ಅಂದರೆ ಹೇಳಿ, ನಾನು ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ತಂದುಕೊಡ್ತೀನಿ. ದಾವಾನಿಲ್ದಂತೆ ಸ್ಫೋಟಿಸಿದಳು. ಮತ್ತೆ ನಿನ್ನ ಗಂಡ ನಿನ್ನ ಜೊತೆಲಿ ಯಾಕಿಲ್ಲ? ಕುತೂಹಲದಿಂದ ಕೇಳಿದರು ವತ್ಸಲ. ಅದನ್ನೆಲ್ಲ ನಿಮಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ನಾನು ನನ್ನ ಮಗಳನ್ನು ಯಾರಿಗೂ ದತ್ತು ಕೊಡಲ್ಲ. ಇನ್ನು ನೀವಿಲ್ಲಿಂದ ಹೊರಡಿ ಎಂದು ಕೈ ಮುಗಿದಳು. ದುರ್ದಾನ ತೆಗೆದುಕೊಂಡವರಂತೆ ವತ್ಸಲ ಅಲ್ಲಿಂದ ಹೊರಗೆ ಹೊರಟರು. ಅಲ್ಲ, ನಂದೇನು ತಪ್ಪು ಅಂತೀನಿ. ಕೊರಳಲ್ಲಿ ತಾಳಿ ಇಲ್ಲ, ಮನೆಯಲ್ಲಿ ಗಂಡು ದಿಕ್ಕಿಲ್ಲ, ಗಂಡ ಹೆಂಡ್ತಿದು ಒಂದು ಫೋಟೋ ಕೂಡ ನೇತು ಹಾಕಿಲ್ಲ. ಜನರೆಲ್ಲ ಅವಳ ಬಗ್ಗೆ ಗುಸುಗುಸು ಪಿಸು ಮಾತಾಡ್ತಾರೆ ಅಂದರೆ ಏನರ್ಥ? ಎಲ್ಲೋ ದಾರಿ ತಪ್ಪಿದ್ದಾಳೆ ಅಂತ ತಾನೇ ಅಂದ್ಕೊಳ್ಳೋದು. ನಾನು ಹಾಗೆ ಅಂದ್ಕೊಂಡಪ್ಪ. ಅದಕ್ಕೆ ಅವಳಿಗೂ ಸಹಾಯ ಆಗುತ್ತೆ ಅಂತ ಮಗುನ ದತ್ತು ಕೊಟ್ಬಿಡ್ಲಿ ಅಂದ್ಕೊಂಡೆ ಅಷ್ಟೇ. ಅದಕ್ಕೆ ಎಷ್ಟು ಕೂಗಾಡಿದ್ಲವಳು. ಸಿಟ್ಟಿನಿಂದ ರೂಮಿನಲ್ಲಿ ಶತಪಥ ತಿರುಗುತ್ತಿದ್ದರು ವತ್ಸಲ. ಏನಾಯ್ತೆ? ಯಾಕೆ ಒಳ್ಳೆ ಭಾಳ ಸಿಟ್ಟಿರೋ ಬೆಕ್ಕಿನ ಥರ ಓಡಾಡ್ತಾ ಇದೆಯಾ ಎನ್ನುತ್ತಾ ರೂಮಿನೊಳಗೆ ಬಂದರು ಸೂರ್ಯನಾರಾಯಣ್. ಆ ಸ್ವಾತಿನ ಕೆಲಸದಿಂದ ತೆಗೆದುಹಾಕಿ ಫರ್ಮಾನು ಹೊರಡಿಸಿದರು ವತ್ಸಲ. ಕೈಲಿದ್ದ ಕೆಲಸ, ತಲೆಯ ಮೇಲಿದ್ದ ಸೂರು ಎರಡನ್ನೂ ಕಳೆದುಕೊಂಡ ಸ್ವಾತಿಯ ಮುಂದಿನ ಕಥೆ ಏನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.